ಫಸ್ಟ್ ಮಾಡಿದ ಅಡ್ಗೆ ಯಾವುದು? ಫಸ್ಟ್ ಮಾಡಿದ ಅಡಿಗೆ ಸುನಾ, ಅದು ಸ್ಕೂಲಲ್ಲಿ ನಾನು ಮಾಡಿದ್ದು. ಓ ಮೈ ಗಾಡ್, ಅದು ಫಸ್ಟ್ ಅಡಿಗೆ ನಾನು ಅವಾಗ ಮಾಡಿ, ಥರ್ಡ್ ಪ್ರೈಸ್ ಬಂದಿತ್ತು ಅವಾಗ. ಸೂಪರ್. ನಮಗೆ ಹಿಂಗೆ ಗೊತ್ತಾ, ಇಡೀ ಮನೆ ಘಮ 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 ಅಂತ ಇದೆ. ಮಾನ್ಸ, ನಿಂಗೆ ಕುಕಿಂಗ್ ಇಷ್ಟನಾ? ಇಷ್ಟ ಅಂತ ಇಲ್ಲ, ಅಂದ್ರೆ ನಾನು ಹೆಂಗೆ ಅಂದ್ರೆ ನಾನು ಮದ್ವೆಗ್ ಮುಂಚೆ ಮನೆಯಲ್ಲೆಲ್ಲ ಅಡ್ಗೆ ಮಾಡ್ತಿದ್ರ? ಮಾಡ್ತಿದ್ದೆ. ಅಂದ್ರೆ ನನ್ಗೆ ಹೆಂಗೆ ಅಂದ್ರೆ ಈ ಸರ್ವೈವಲ್ಗೋಸ್ಕರ ಕುಕಿಂಗ್ ಮಾಡೋದ್ರ. ನಂತರ ಏನ್ ಇಷ್ಟ ಇಲ್ಲ? ಇಷ್ಟ ಅಂತ ಏನಿಲ್ಲ, ಅಂದ್ರೆ ಇವಾಗ ನನ್ಗೆ ಇಷ್ಟ ಅಥವಾ ನನ್ನ ಹಾಬಿ ಅಥವಾ ಪ್ಯಾಷನ್ ಅಂತ ಮಾಡ್ಬೇಕು ಅಂತಿಲ್ಲ. ಬಟ್ ಅವಶ್ಯಕತೆ ಬಂತು ಅಂತ ಅಂದಾಗ ಯೂಟ್ಯೂಬ್ ನೋಡ್ಕೊಂಡಾಗಿರ್ಬೋದು, ಅಥವಾ ಇವಾಗ ಅಮ್ಮ ಏನಾದ್ರು ಇವಾಗ ಹೇಳ್ಕೊಟ್ರೆ, ಈಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಸ್ಟವ್ ಹಚ್ಚಕ್ಕೆ ಬರಲ್ಲ, ಆಮೇಲೆ ಮಸಾಲೆ ಏನು ಅಂತ ಅರ್ಥನೇ ಆಗಲ್ಲ, ಆ ತರ ಇಲ್ಲ. ಈಗ ಇವಾಗ ಅಮ್ಮ ಏನಾದ್ರು ಮಾಡ್ತಾ ಇದಾರೆ ಅಂದ್ರೆ ಅದೇನು ಅಂತ ಅರ್ಥ ಆಗುತ್ತೆ, ಅದನ್ನ ನೋಡ್ಕೊಂಡು ನೆಕ್ಸ್ಟ್ ಟೈಮ್ ಮಾಡು ಅಂದ್ರೆ ಮಾಡ್ತೀರಾ. ಅಂದ್ರೆ ಇದೊಂಥರ ಈ ಗ್ರೀನ್ ಕಲರ್ ಪಲಾವ್, ಈ ಟಿಪಿಕಲ್ ಕರ್ನಾಟಕ ಸ್ಟೈಲ್ ಪಲಾವ್. ನಾನು ಅದೇ ಒಂಥರ ರೆಡ್ ಕಲರ್ದು ಮಾಡ್ತೀನಿ. ಗ್ರೀನ್ ಕಲರ್ ನಂಗೆ ನಮ್ಮ ಮನೇಲಿ ಇಷ್ಟಪಡ್ತಾರೆ. ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಆ ತರ ಹಾಕಿದ್ರೆ ಅದು ಗ್ರೀನ್ ಕಲರ್ ಬರುತ್ತೆ. ಅದೆರಡು ಹಾಕ್ಲಿಲ್ಲ ಅಂದ್ರೆ ರೆಡ್ ಕಲರ್ ಆ ತರ. ಈಗ ಈ ಹೈದ್ರಾಬಾದಿ ಇದೆಲ್ಲ ಬಿರಿಯಾನಿ ಅವೆಲ್ಲ ಒಂಥರ ವೈಟ್ ಮತ್ತೆ ಯೆಲ್ಲೋ ಕಲರ್. ಈ ಚೆನ್ನೈ ಅಥವಾ ಈ ಚಟ್ನಿನಾಡ್ ಸ್ಟೈಲ್ ಎಲ್ಲ ಸ್ವಲ್ಪ ಆರೆಂಜ್ ರೆಡ್ ಕಲರ್. ಕರ್ನಾಟಕ ಕೇಸರಿ ಮಿಕ್ಸ್ ಮಾಡ್ತಾರೆ ಮೇ ಬಿ ಅದು, ಅಥವಾ ಸೋಂಪು ಹಾಕದ್ಮೇಲೆ ಪಲಾವ್ ಎಲೆ ಅಂತಿದೆ. ಇದು ಮಸಾಲಾ ಸ್ಮೆಲ್ ನೋಡಿ ಹೆಂಗ್ ಬರ್ತಾ ಇದೆ, ಘಮ 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 ಘಮ. ಉಪ್ಪು ಖಾರ ಮಸಾಲ ಖಾರ ತಕ್ಕದಾಗಿದೆ. ಇವಾಗ ಕಲರ್ನ ನೋಡ್ಬಿಟ್ಟೇನೆ. ಸೊ ಸಕ್ಕದಾಗಿರೋದು ಪಲಾವ್ ಕೊಟ್ಟಿದ್ದೀರಾ. ಇನ್ನ ಕ್ಯಾಮ್ರಾ ಆಫ್ ಮಾಡೋದೇ ಕೆಲಸ ನಮ್ದು. ಹೌದೌದು.